ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾವು ಗಣೇಶ ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ, ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಒಂದೇ ವ್ಲಾಗಲ್ಲಿ ಎಲ್ಲದನ್ನೂ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ. ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾವುದೇ ಹಬ್ಬ ಆಗಲಿ ಫಸ್ಟ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದೆ ಹೂ ತೊಗೊಂಡು ಬಂದು ನೀಟಾಗಿ ಪೋಣಿಸೋದಿದ್ರೆ ಪೋಣಿಸ್ಕೊಳ್ತೀನಿ, ಇಲ್ಲಾಂದರೆ ಕಟ್ಟೋದಿದ್ರೆ ಕಟ್ಕೊಳ್ತೀನಿ. ಹಬ್ಬ ಒಂದು 2-3 ಡೇಸ್ ಇದ್ದ ಹಾಗೆ ಹೋಗಿ ತೊಗೊಂಡು ಬರ್ತೀನಿ. ಬಟ್ ಈ ಸಲ ಪ್ರೀವಿಯಸ್ ಡೇ ಹೋಗಿ ತಂದಿದ್ದರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗೇ ಬಿತ್ತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಮಲ್ಲಿಗೆ 1600 ರುಪೀಸ್ ಏನೋ ಇತ್ತು kg. ಎಲ್ಲ ಹೂನು ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿತ್ತು. ಹೋಗಿ ನಾನು ತೊಗೊಂಡು ಬಂದು ನೀಟಾಗಿ ಎಲ್ಲ ಪೋಣಿಸಿ ಎತ್ತಿಟ್ಕೊಂಡು ಬಿಡ್ತೀನಿ. ಫಸ್ಟ್ ಹೂವಿನ ಕೆಲಸ ಆದಮೇಲೆ ನೆಕ್ಸ್ಟ್ ಮಾಡೋದೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ನು. ಬ್ಯಾಕ್ ಡ್ರಾಪ್ಗೆ ನಮ್ಮ ಹತ್ರ ಆಲ್ರೆಡಿ ಒಂದು ಸ್ಟ್ಯಾಂಡ್ ಇದೆಯಲ್ಲ, ಅದನ್ನು ಫಿಕ್ಸ್ ಮಾಡಿಕೊಂಡು ಈ ಸಲ ಏನು ಸ್ಕ್ರೀನ್ ಹತ್ರ ಎಲ್ಲ ತರಿಸ್ಕೊಳ್ಳಲಿಲ್ಲ. ನನ್ನ ಹತ್ರ ಇದ್ದಿದ್ದು ಒಂದು ರೇಷ್ಮೆ ಸೀರೆನೇ ನೀಟಾಗಿ ಹಾಕ್ಕೊಂಡ್ವಿ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಒಂದೇ ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಪಿನ್ನಲ್ಲಿ ನಾವು ಹೊಲಿತೀವಲ್ಲ, ಸ್ವಲ್ಪ ತೂತುಗಳು ಬೀಳೋ ಚಾನ್ಸಸ್ ಜಾಸ್ತಿ. ಅದಕ್ಕೆ ಅಷ್ಟೊಂದು ಹೂಗಳನ್ನ ಹಾಕದೆ ಮಿನಿಮಲ್ಲಾಗಿ ಹಾಕಿದ್ದೀನಿ. ನೋಡೋಕ್ಕಂತೂ ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಹೇಗೆ ಅನಿಸ್ತಿದೆ ಕಾಮೆಂಟ್ ಮಾಡಿ. ಗಣೇಶ ಹಬ್ಬ ಅನ್ನೋದು ತುಂಬ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹುಡುಗರಿಗೆ ಒಂದು ಸ್ವಲ್ಪ ಜಾಸ್ತಿನೇ, ಬಿಕಾಸ್ ಹೊರಗಡೆ ಎಲ್ಲ ಗಣೇಶ ಕೂರಿಸ್ತಾರೆ ಅಂತ. ಬಟ್ ನಾವು ಚಿಕ್ಕವರಿದ್ದಾಗೆಲ್ಲ ಹುಡುಗಿಯರು ಆ ಥರದ್ದು ಎಲ್ಲ ಏನೂ ಇರಲಿಲ್ಲ. ಎಲ್ಲರೂ ಹೊರಗಡೆ ಹೋಗಿ ಗಣೇಶನೆಲ್ಲ ಕೂರಿಸ್ತಾ ಇದ್ವಿ. ನಮ್ಮ ಊರಲ್ಲೆಲ್ಲ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇತ್ತು. ಊರಲ್ಲಿರೋ ದೊಡ್ಡ ಅಣ್ಣಂದ್ರೆಲ್ಲನೂ ಸೇರಿ ತುಂಬ ಚೆನ್ನಾಗಿ ಗಣೇಶ ಕೂರಿಸ್ತಿದ್ರು. 11 ದಿನದಲ್ಲಿ ಡೈಲಿ ಒಂದೊಂದು ಪ್ರೋಗ್ರಾಮು, ಕಾಂಪಿಟೇಷನ್ಸ್ ಎಲ್ಲನೂ ಇರ್ತಾಯಿತ್ತು. ನಂದೊಂದು ಸ್ವೀಟ್ ಮೆಮೊರಿ ಏನು ಅಂತಂದರೆ, ಒಂದು ಸಲ ನಾನು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಚೆನ್ನಾಗಿ ಡ್ರಾಯಿಂಗ್ ಮಾಡಿ ನನಗೆ ಪ್ರೈಸ್ ಕೂಡ ಬಂದಿತ್ತು. ಆವಾಗ ಪ್ರೈಸ್ ಎಲ್ಲ ಅಂತಂದರೆ ಮೆಡಲ್ಸ್ ಎಲ್ಲ ಏನು ಕೊಡ್ತಿರ್ಲಿಲ್ಲ. ಈ ಥರ ಗ್ಲಾಸು, ಲೋಟ, ಚಂಬು ಆ ಥರದ್ದು ಕೊಡ್ತಿದ್ರು. ನನಗೊಂದು ಗೆಜ್ಜೆದು ಒಂದು ಬಿಂದಿಗೆ ಕೂಡ ಬಂದಿತ್ತು. ಆವಾಗ ನಮ್ಮ ಚೈಲ್ಡ್ಹುಡಲ್ಲಿ ನಾವು ಎಂಜಾಯ್ ಮಾಡಿದ ಥರ ಮೋಸ್ಟ್ಲಿ ಇವಾಗಿನ ಜನ್ರೇಷನ್ ಕಿಡ್ಸ್ ಎಂಜಾಯ್ ಮಾಡಲ್ಲ ಅಂತ ಅನಿಸುತ್ತೆ. ಆ ಟೈಮೇ ಚೆನ್ನಾಗಿತ್ತು. ನಿಮಗೆಲ್ಲ ಹೇಗೆ ಅನಿಸುತ್ತೆ? ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲನೂ ಶೇರ್ ಮಾಡ್ಕೊಳ್ಳಿ ನನ್ನ ಹತ್ರ. ಆಗಲೇ ಹೇಳ್ದಂಗೆ ಈ ಸಲ ಏನು ಪ್ರಿಪ್ರೇಷನ್ ಅಂತ ಮಾಡ್ಕೊಳ್ಳಿಲ್ಲ. ಒಂದೇ ಒಂದು ಬ್ಯಾಕ್ ಡ್ರಾಪ್ ಅಷ್ಟೇ ಮಾಡಿದ್ದು. ಮತ್ತು ಬೆಳಗ್ಗೆನೇ ಎದ್ದು ಹಬ್ಬದ ದಿನವೇ ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂತಂದರೆ 11:30 ಸಮಥಿಂಗ್ ಗಣೇಶ ಪ್ರತಿಷ್ಠಾಪನೆ ಮಾಡೋದಕ್ಕೆ ತುಂಬ ಒಳ್ಳೆ ಟೈಮ್ ಅಂತ ಅಂದಿದ್ದರಿಂದ ಎಲ್ಲನೂ ಅವತ್ತು ಬೆಳಗ್ಗೆನೇ ಎದ್ದು ಮಾಡ್ಕೊಂಡ್ವಿ. ಆಮೇಲೆ ವಿಜಯ್ ಹೋಗಿ ಗಣೇಶ ತಗೊಂಡು ಬಂದರು. ಗಣೇಶ ಹಬ್ಬದಲ್ಲಿ ನಾನು ಪೂಜೆ ಕೆಲಸದಲ್ಲಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೀನಿ. ಯಾಕಂದರೆ ಇದು ಗಂಡ್ಮಕ್ಳ ಹಬ್ಬ ಆಗಿರೋದ್ರಿಂದ ಆಲ್ಮೋಸ್ಟ್ ವಿಜಯ್ ಮಾಡ್ತಾರೆ ಪೂಜೆ ಎಲ್ಲನೂ. ಯೂಶಲಿ ಹೊರಗಡೆ ಹೋಗಿ ಬಾಳೆಕಂಬ, ಮಾವಿನ ಸೊಪ್ಪು ಅದನ್ನೆಲ್ಲ ತೊಗೊಂಡು ಬಂದ್ರೂ ಪೂಜೆ ನಾನು ಮಾಡ್ತಿದ್ದೆ. ಬಟ್ ಗಣೇಶ ಹಬ್ಬದಲ್ಲಿ ಪೂಜೆ ಕೂಡ ವಿಜಯೇ ಮಾಡ್ತಾರೆ. ವಿಜಯ್ ಬೆಳಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡು ಹೋಗಿ ಗಣೇಶ ಹೂವಿನ ಜೊತೆಗೆ ಮಾವಿನ ಸೊಪ್ಪು ಮತ್ತು ಹೂವು, ಇಲ್ಲಿ ಎಕ್ಕದ ಹೂವು ಅಂತ ಬರುತ್ತಲ್ಲ ಇದು, ಮತ್ತು ಬಿಲ್ಪತ್ರೆಕಾಯಿ, ಗರಿಕೆ, ಮತ್ತು ಗಣೇಶನಿಗೆ ಪೂಜೆ ಮಾಡೋದಕ್ಕೆ ಒಂದು ಸೆಟ್ ಆಫ್ ಎಲೆಗಳೆಲ್ಲನೂ ಬರುತ್ತೆ. ಅದು ಪ್ಯಾಕೆಟ್ ಥರ ಕೊಡ್ತಾರೆ. ಅರೌಂಡ್ 150 ರುಪೀಸ್ ಏನೋ ತೊಗೊಂಡು ಅದನ್ನು ಕೂಡ ತೊಗೊಂಡು ಬಂದು ಇಲ್ಲಿ ಗಣೇಶನಿಗೆಲ್ಲನೂ ಅಲಂಕಾರ ಮಾಡ್ತಾ ಇದ್ದಾರೆ. ವಿಜಯ್ ಈ ಕಡೆ ಪೂಜೆ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಪ್ರಸಾದ ಪ್ರಿಪೇರ್ ಮಾಡ್ತಿದ್ದೆ. ವರಮಹಾಲಕ್ಷ್ಮಿ ಹಬ್ಬದ ಥರ ಒಬ್ಬಟ್ಟೆಲ್ಲ ಮಾಡದೇ ಇರೋದ್ರಿಂದ ಕಿಚನ್ ಕೆಲಸನೂ ಅಷ್ಟೇ ತುಂಬಾ ಈಸಿ. ನಾನು ಈ ಸಲ ಪ್ರಸಾದಕ್ಕೆ ಅಂತಂದ್ಬಿಟ್ಟು ಪುಳಿಯೋಗರೆ, ಮೊಸರನ್ನ ಮತ್ತು ಗಣೇಶನಿಗೆ ತುಂಬ ಇಷ್ಟ ಆಗಿರೋವಂತಹ ಕಡಲೆಕಾಳಿನ ಉಸ್ಲಿ ಮತ್ತು ಸ್ವೀಟ್ಗೆ ಅಂತ ಪಾಯಸ ಮಾಡ್ತಿದ್ದೀನಿ. ಮತ್ತು ಉದ್ದಿನ ವಡೆ ಕೂಡ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು, ಬೇಗ ಆಗೋಗುತ್ತೆ. ಜೊತೆಗೆ ಅರಿಶಿಣದಲ್ಲಿ ನಾವು ಗೌರಿನ ಮಾಡೋ ಪದ್ಧತಿ ಇದೆ ನಮ್ಮ ಮನೆಯಲ್ಲಿ. ನಾರ್ಮಲ್ ಅರಿಶಿಣ ತಗೊಂಡು ಅದಕ್ಕೆ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಗೌರಿ ಶೇಪ್ ಮಾಡಿಬಿಟ್ಟು ಅದಕ್ಕೆ ಪೂಜೆ ಮಾಡುವಂಥದ್ದು. ಗೌರಿ ಗಣೇಶ ಹಬ್ಬ ಅಂತಂದರೆ ನಮ್ಮ ಮನೆಯಲ್ಲಿ ಗಣೇಶನ ಥರ ಗೌರಿ ಮೂರ್ತಿನ ತೊಗೊಂಡು ಬರೋ ಪದ್ಧತಿ ಇಲ್ಲ. ನಾವು ಪ್ರತಿ ವರ್ಷವೂ ಅಷ್ಟೇ ಈ ಥರ ಅರಿಶಿಣದಲ್ಲಿ ಮಾಡಿಬಿಟ್ಟು ಇದಕ್ಕೇ ಪೂಜೆ ಮಾಡೋದು. ತುಂಬ ಜನದ ಮನೆಯಲ್ಲಿ ಈ ಥರ ಫಾಲೋ ಮಾಡ್ತಾರೆ. ಕೆಲವರು ಗೌರಿ ಮುಖವಾಡನೂ ತೊಗೊಬಂದು ಸ್ವರ್ಣ ಗೌರಿ ವ್ರತ ಮತ್ತು ಆ ಥರದ್ದು ಕೂಡ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಆ ಪದ್ಧತಿ ಇಲ್ಲ, ನಾವು ಇದೇ ಥರನೇ ಮಾಡೋದು. ಈ ಸಲ ಹಬ್ಬ ಗಣೇಶ ಕೂರಿಸೋದಕ್ಕೆ 11:30 ಟೈಮ್ ತುಂಬ ಚೆನ್ನಾಗಿದೆ ಅಂತ ಇತ್ತು. ಅಷ್ಟರಲ್ಲಿ ನಾನು ಪ್ರಸಾದ ಎಲ್ಲನೂ ರೆಡಿ ಮಾಡಿಟ್ಬಿಟ್ಟಿದ್ದೆ. ಸೊ ದಟ್ ಎಲ್ಲನೂ ಒಂದೇ ಸಲ ಕೂತ್ಕೊಂಡು ಪೂಜೆ ಮಾಡ್ಬೋದು ಅಂತಂದ್ಬಿಟ್ಟು ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಕ್ಯೂಟ್ ಕಪ್ಸ್ ಇದೆಯಲ್ಲ, ಇದೆಲ್ಲ ನಮ್ಮ ಅತ್ತೆ ಕೊಟ್ಟಿದ್ದು. ಇದೆಲ್ಲ ಸಿಲ್ವರ್ದು. ಅದರಲ್ಲಿ ನಾನು ಒಂದರಲ್ಲಿ ಪಾಯಸ, ಮೊಸರನ್ನ ಮತ್ತು ಗಣೇಶನಿಗೆ ತುಂಬ ಇಷ್ಟ ಆಗಿರೋವಂತಹ ಕಡಲೆಬೇಳೆ ಉಸ್ಲಿ, ವಡೆ ಮತ್ತು ಮೋದಕ ಅದನ್ನು ಹೊರಗಡೆಯಿಂದ ತೊಗೊಂಡು ಬಂದಿದ್ದು, ಮಾಡಿದ್ದಲ್ಲ ಸ್ವೀಟ್ಸು. ಅದನ್ನೆಲ್ಲನೂ ನೀಟಾಗಿ ಅರೇಂಜ್ ಮಾಡ್ತಾಯಿದ್ದೀನಿ. ಗಣೇಶನಿಗೆ ಮೊದಲು ಪೂಜೆ ಮಾಡೋದಕ್ಕಿಂತ ಇಲ್ಲಿ ನಾವು ಮನೆ ದೇವರು ಡೈಲಿ ಪೂಜೆ ಮಾಡ್ತೀವಲ್ಲ, ಅದಕ್ಕೆಲ್ಲನೂ ಪೂಜೆ ಮಾಡ್ತಾಯಿದ್ದೀನಿ. ಫಸ್ಟು ಇವತ್ತೇ ಬೆಳಗ್ಗೆನೇ ಎದ್ದು ಈ ದೇವರ ಸಾಮಾನೆಲ್ಲ ನೀಟಾಗಿ ತೊಳೆದು ಅಲಂಕಾರ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಂತಲೇ ಹೇಳ್ಬೋದು.
ಯೂಶಲಿ ಇದನ್ನೆಲ್ಲ ಪ್ರೀವಿಯಸ್ ಡೇನೇ ಮಾಡ್ಕೊಂಡಿರ್ತೀನಿ, ಹಬ್ಬದ ದಿನ ರಿಲ್ಯಾಕ್ಸ್ ಆಗಿ ಮಾಡ್ಕೋಬೋದು ಅಂತ. ಅವತ್ತಿನ ದಿನವೇ ಮಾಡಿಕೊಂಡು ಮನೆ ಪೂಜೆ ಎಲ್ಲ ಮಾಡಿದಾದಮೇಲೆ ಇಲ್ಲಿ ಗಣೇಶನಿಗೆ ಮೊದಲು ದೀಪ ಹಚ್ಚಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಆಮೇಲೆ ಸಂಕಲ್ಪ ಮಾಡಿ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. सरस्वती नमस्तुभ्यं वरदे कामरूपिणी त्यारम्भं करिष्यामि सिद्धिर्भवतु मे सदा पद्मवत्रसालाक्षी पद्मकेश निवर्णिनी नित्यं पद्मालयां देवी भगवती सरस्वती भगवती भारती ब्रह्मण ओम शांति शांति शांति। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ಫಸ್ಟು ಸಂಕಲ್ಪ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಗಣಪತಿ ಅಷ್ಟೋತ್ರ ಬರುತ್ತಲ್ಲ ಅದನ್ನು ಓದ್ತೀನಿ. ಬುಕ್ಸ್ ಎಲ್ಲ ಏನು ಇಟ್ಕೊಂಡಿಲ್ಲ ನಾನು, ಮೊಬೈಲಲ್ಲೇ ಹಾಕಿಬಿಟ್ಟು ಅದ್ರ ಜೊತೆಗೆ ನಾನು ಕೂಡ ಓದ್ತಾ ಅಷ್ಟೋತ್ರ ಎಲ್ಲ ಮಾಡ್ತೀವಿ. ಆಮೇಲೆ ಗಣೇಶನ ರೂಪ ಹೇಗೆ ತಾಳಿದ್ದು ಅಂತಂದ್ಬಿಟ್ಟು ಅದ್ರದ್ದು ಕತೆ ಇತ್ತಲ್ವ, ಆ ಕತೆ ಎಲ್ಲ ಕೇಳಿ ಪೂಜೆ ಮಾಡಿ ಮಂಗಳಾರತಿ ಮಾಡಿ ನೈವೇದ್ಯ ಎಲ್ಲ ಮಾಡಾದ್ಮೇಲೆ ಶಮಂತಕಮಣಿ ಕತೆ ಇರುತ್ತಲ್ವ ಅದನ್ನು ಕೂಡ ಓದ್ತೀವಿ. ಗಣೇಶ ಹಬ್ಬದ ದಿನ ಚಂದ್ರನ ನೋಡಬಾರ್ದು ಅನ್ನೋ ಕತೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಇನ್ ಕೇಸ್ ಬೈ ಮಿಸ್ಟೇಕ್ ಆಗಿ ಏನಾದರೂ ನೀವು ನೋಡಿಬಿಟ್ರೆ ಆ ದೋಷ ಪರಿಹಾರಕ್ಕೋಸ್ಕರ ಈ ಶಮಂತಕಮಣಿ ಕತೆನ ಓದಿ ಇದು ಮಾಡಬೇಕು. ಬಟ್ ನಾವೇನೋ ನೋಡಲಿಲ್ಲ ಅಂತಂದ್ರೂ ಕೂಡ ಅದನ್ನು ಕೂಡ ಓದ್ಕೊಂಡ್ವಿ. ಅದಾದಮೇಲೆ ಗಣೇಶಂಗೆ ಇಷ್ಟ ಆಗಿರುವಂತಹ ಬಸ್ಕಿ, ಇದು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು, ಲೈಕ್ 9, 21 ಆ ಥರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಯಾವ ಥರ ಸೆಲೆಬ್ರೇಟ್ ಮಾಡಿದ್ರೆ ನೀವು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಹಬ್ಬ ಎಲ್ಲ ಮುಗಿಯೋಷ್ಟರಲ್ಲಿ 2:30 ಆಗೋಯ್ತು. ಬಿಕಾಸ್ ನಾವು ಇವತ್ತು ನಿನ್ನೆ ಮುಂಚೆ ವೀಕೆಂಡಲ್ಲೆಲ್ಲ ಏನೂ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ. ಎಲ್ಲನೂ ಇವತ್ತು ಬೆಳಗ್ಗೆ ಎದ್ದೆ ಮಾಡಿದ್ದು. ಲೈಕ್ ಮನೆ ಕ್ಲೀನ್ ಮಾಡೋದ್ರಿಂದ ಇತ್ತು, ಗಣೇಶ ತೊಗೊಂಡು ಬರೋದು, ಡೆಕೋರು ಕಂಪ್ಲೀಟು. ಅದಕ್ಕೆ ಅದನ್ನು ಅಷ್ಟೊಂದು ಶೂಟು ಮಾಡಲಿಲ್ಲ. ಆರಾಮಾಗಿ ಸ್ವಲ್ಪ ಭಕ್ತಿಯಿಂದ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದೊಂದಷ್ಟು ಗ್ಲಿಮ್ಸ್ ಅಷ್ಟೇ ಇದೆ ಪೂಜೆದು. ಎಲ್ಲ ಮುಗೀತು ಈಗ ಪೂಜೆ, ನೈವೇದ್ಯನೂ ಮಾಡಾಯಿತು. ಇವಾಗ ನಾವು ಊಟ ಮಾಡಬೇಕು. ಆಲ್ಮೋಸ್ಟ್ 2:30 ಆಗಿದೆ ಟೈಮ್. ಇನ್ನೊಂದು ಏನಂದ್ರೆ ಗಣೇಶ ಹಬ್ಬಗೆ ಏನೋ ನಾವು ಅಷ್ಟೊಂದು ವರಲಕ್ಷ್ಮಿ ಹಬ್ಬ ಥರ ಜಾಸ್ತಿ ಕಷ್ಟಪಡುವಂಥದ್ದು ಏನಿಲ್ಲ. ಒಬ್ಬಟ್ಟು ಮಾಡೋಷ್ಟಿಲ್ಲ. ಮೇನ್ ಒಂದು ದೊಡ್ಡ ಕೆಲಸ ಅಡುಗೆಯಲ್ಲಿ. ಮತ್ತೆ ಲಕ್ಷ್ಮಿಗೆ ಸೀರೆ ಉಡಿಸಿ ಅಲಂಕಾರ ಮಾಡಿದ್ರೆ ನನಗೆ ತುಂಬ ಟೈಮ್ ತಗೊಳ್ಳೋವಂಥದ್ದು. ಗಣೇಶ ಹಬ್ಬದಲ್ಲಿ ಸೀರೆ ಉಡಿಸೋದು ಆ ಥರದ್ದೆಲ್ಲ ಇಲ್ವಲ್ಲ, ಸೊ ಈಸಿಯಾಗಿ ಆರಾಮಾಗಿ ಬೇಗ ಆಗ್ಬಿಡುತ್ತೆ ಡೆಕೋರ್ದೆಲ್ಲ. ಇನ್ನೊಂದು ಮೇನ್ ಏನಂದ್ರೆ ಗಣೇಶ ಹಬ್ಬ ಅಂದ್ರೆ ಹುಡುಗರೇ ಮೇನ್ ಮಾಡಬೇಕು. ಸೊ ಹಂಗಾಗಿ ಹುಡುಗರು ಸ್ವಲ್ಪ ಕೆಲಸ ಕಮ್ಮಿನೇ ಇರುತ್ತೆ ಆಬ್ವಿಯಸ್ಲಿ. ಪೂಜೆ ಎಲ್ಲ ಆದಮೇಲೆ ಇಬ್ಬರು ಕೂತ್ಕೊಂಡು ಪ್ರಸಾದ ಕೂಡ ತಿಂದ್ವಿ. ಆಮೇಲೆ ನೈಬರ್ಸ್ ಮನೆಗೂ ಇವಾಗ 3 ಹೊತ್ತು ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಆಯ್ತು. ಇವಾಗ ನಿಮಜ್ಜನೆ ಮಾಡೋಕೆ ಮುಂಚೆ ದೇವ್ರನ್ನ ಕದಲ್ಸ್ಬಿಟ್ಟು ಇವಾಗ ನಿಮಜ್ಜನೆ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಒಂದು, ಸಂಜೆ ಒಂದು, ಇವಾಗ ಒಂದು 3 ಪೂಜೆ ಮಂಗಳಾರತಿ ಎಲ್ಲನೂ ಆಯಿತು. ಲಾಸ್ಟ್ ಪೂಜೆ ಆದಮೇಲೆ ಇವತ್ತೇ ಕಲಸಿ ಇವತ್ತೇ ವಿಸರ್ಜನೆ ಕೂಡ ಮಾಡಿಬಿಡ್ತೀವಿ. ಲಾಸ್ಟ್ ಇಯರ್ ಆ್ಯಕ್ಚುಲಿ 3 ದಿನ ಇಟ್ಟಿದ್ದೆ, ಬಟ್ ಈ ಸಲ ವೀಕ್ ಡೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ವೀಕೆಂಡ್ ಬಂದಿತ್ತು, ಫ್ರೈಡೇ ಸ್ಯಾಟರ್ಡೇ ಸಂಡೇ 3 ದಿನವೂ ಇಟ್ಟಿದ್ದೆ. ಈ ಸಲ ವೀಕ್ ಡೇ, ಅದಕ್ಕೆ ಒಂದೇ ದಿನ. ಮೋರಿಯಾ 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 ಗಣಪತಿ ಬಪ್ಪ ಮೋರಿಯಾ ಗಣಪತಿ ಬಪ್ಪ ಮೋರಿಯಾ ಮೋರಿಯಾ ಗಣಪತಿ ಬಪ್ಪ ಮೋರಿಯಾ. ನಾವು ಚಿಕ್ಕವರಾಗಿದ್ದಾಗೆಲ್ಲನೂ ನಮ್ಮ ದೊಡ್ಡಪ್ಪ ಮನೆ ಚಿಕ್ಕಪ್ಪ ಮನೆ ಎಲ್ಲರೂ ಒಟ್ಟಿಗೆ ಗಣೇಶ ಕೂರಿಸ್ತಾ ಇದ್ವಿ. ಜಲ್ದಿ ಮಾಡಬೇಕಾದ್ರೂ ಅಷ್ಟೇ ಎಲ್ಲರೂ ಒಟ್ಟಿಗೆ ಹೋಗಿ ಈ ಥರ ಹಾಡುಗಳೆಲ್ಲ ಹೇಳ್ಕೊಂಡು ವಿಸರ್ಜನೆ ಮಾಡಿ ಬರ್ತಾಯಿದ್ವಿ. ಈ ಸಲ ಯಾರೂ ಇಲ್ಲ ಮನೆಯಲ್ಲಿ, ನಾವಿಬ್ಬರೇ ವಿಜಯ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನೀಟಾಗಿ ಹಾಡೆಲ್ಲ ಹೇಳ್ಕೊಂಡು ಬಂದರು. ಮತ್ತು ಇಲ್ಲಿ ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಸಲ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಮಂಗಳಾರತಿ ಮಾಡಿ ಆಮೇಲೆ ಫಸ್ಟು ಗೌರಮ್ಮ ಇರುತ್ತಲ್ವ ಅದನ್ನು ವಿಸರ್ಜನೆ ಮಾಡಿಬಿಟ್ಟು ಆಮೇಲೆ ಗಣೇಶನ ವಿಸರ್ಜನೆ ಮಾಡ್ತಾಯಿದ್ದೀವಿ. 3 ಸಲ ನೀರಲ್ಲಿ ಮುಳುಗಿಸಿ, 2 ಸಲ ಮುಳುಗಿಸಿ 3ನೇ ಸಲ ನೀರಲ್ಲೇ ಬಿಟ್ಬಿಡೋದು. ಇಲ್ಲಿ ನಮ್ಗೆ ಹತ್ತಿರದಲ್ಲಿ ವಾಟರ್ ರಿಸೋರ್ಸ್ ಯಾವುದೂ ಇಲ್ಲದೆ ಇರೋ ಕಾರಣ ನಾವು ಪ್ರತಿ ವರ್ಷವೂ ಅಷ್ಟೇ ಮನೆಯಲ್ಲಿರೋ ಬಕೆಟ್ಗೆ ವಿಸರ್ಜನೆ ಮಾಡ್ತೀವಿ. ಜಸ್ಟ್ ನಾವು 3 ಪೂಜೆ ಆಗಿ ವಿಸರ್ಜನೆ ಕೂಡ ಇವತ್ತೇ ಮಾಡಿಬಿಟ್ವಿ. ನಾಳೆ ಏನಾದರೂ ಶನಿವಾರ ಭಾನುವಾರ ವಿಜಯ್ಗೆ ಏನಾದರೂ ರಜಾ ಇದ್ದಿದ್ರೆ ಕಂಟಿನ್ಯೂ ಮಾಡ್ಬೋದಾಗಿತ್ತು. ನಾನು ಒಬ್ಬಳೇ ಇರ್ತೀನಲ್ಲ ಮನೆಯಲ್ಲಿ, ಸೊ ಬೇಡ ಅಂತ ಅಂದ್ಬಿಟ್ಟು ಇವತ್ತೇ ವಿಸರ್ಜನೆ ಕೂಡ ಮಾಡಿಬಿಟ್ವಿ. ಏನಾದ್ರು ಹೇಳ್ತೀಯಾ? ಈ ಹೈಟ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಸ್ವಲ್ಪ ಇವಾಗ ಹಿಂಗೋ ಡ್ಯಾನ್ಸ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಚೆನ್ನಾಗಿ ಮಾಡಿದ್ರೆ ಅಂತ ಅನ್ಕೊತಾ ಇದ್ದೀನಿ. ಹೀಗಿತ್ತು ನಮ್ಮ 2025 ಗಣೇಶ ಹಬ್ಬ. ನಿಮ್ಗೆಲ್ರಿಗೂ ದೇವರು ಆಶೀರ್ವಾದ ಎಲ್ಲ ಕೊಡಲಿ ಅಂತ, ನೀವೇನೇ ಅಂದ್ಕೊಂಡ್ರು ಆ ಕಾರ್ಯಸಿದ್ಧಿಗಳೆಲ್ಲ ಈ ಗಣಪತಿ ಆಶೀರ್ವಾದ ನಿಮ್ಗೆ ಇರಲಿ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟವರೆಗೂ ನಮ್ಮ ಬ್ಲಾಗ್ ನೋಡಿದ್ವಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ವರ್ಷನೂ ಅಷ್ಟೇ ನೀವು ಅಂದ್ಕೊಂಡಿದ್ದೆಲ್ಲಾನು ಆಗಲಿ. ಕೊನೆಯವರೆಗೂ ಬ್ಲಾಗ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.